ಆಹಾರ ಅತಿ ಕಡಿಮೆ ಸಮಯದಲ್ಲಿ ವೈರಲ್ ಬ್ರ್ಯಾಂಡ್ ಆಗೋದಕ್ಕೆ ಈ 5 ಅಂಶಗಳೇ ಮುಖ್ಯವಾದ ಕಾರಣ. ನಾವು ಪ್ರಿಪೇರ್ ಮಾಡೋ ಫುಡ್ಗೆ ಯಾವುದೇ ಕಾರಣಕ್ಕೂ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಆಮೇಲೆ ಬಿರಿಯಾನಿಗೆ ಗ್ರೌಂಡ್ ನಟ್ ಆಯಿಲ್ ಮಾಡೋ ಪ್ರತಿಯೊಂದು ಫ್ರೈಗೂ ನಾವು ರಿಫೈಂಡ್ ಆಯಿಲ್ ಯೂಸ್ ಮಾಡ್ತೀವಿ. ಬಿರಿಯಾನಿ ಮತ್ತೆ ಸ್ಟಾರ್ಟರ್ಸ್ ನ ಪ್ರತಿ ಗಂಟೆಗೆ ಒಂದ್ಸಾರಿ ಪ್ರಿಪೇರ್ ಮಾಡ್ತೀವಿ ವಿತ್ ಫ್ರೆಶ್ಲಿ ಗ್ರೈಂಡೆಡ್ ಮಸಾಲಾಸ್. ಇದರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಫುಡ್ ಎಲ್ಲ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಾವು ಸ್ಟಾಫ್ ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಸ್ಟೈಲ್ ಆಫ್ ಫುಡ್ ಪ್ರಿಪೇರ್ ಮಾಡಕ್ಕೆ ನಾವು ಅಲೋ ಮಾಡಲ್ಲ. ನಮ್ಮ ಸ್ಟೈಲ್ ಆಫ್ ಫುಡ್ ನ ಪ್ರಿಪೇರ್ ಮಾಡಕ್ಕೆ 2 ರಿಂದ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಮೈನ್ ಸ್ಟ್ರೀಮ್ ರೆಸ್ಟೋರೆಂಟ್ಗೆ ಆಮೇಲೆ ಕರ್ಕೊಂಡ್ ಬರ್ತೀವಿ. ಥರ್ಡ್ ಪಾಯಿಂಟ್ ಏನಂದ್ರೆ ಮೆನು ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದೀವಿ. ಇರೋ ಮೆನುನೇ ಸ್ಟ್ರಿಕ್ಟ್ ಆಗಿ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದರಿಂದ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ, ಗುಣಮಟ್ಟ ಕಾಪಾಡಿಕೊಳ್ಳಲು ನಾವು ಯಶಸ್ವಿಯಾಗಿದ್ದೀವಿ. ಫೋರ್ತ್ ಪಾಯಿಂಟ್ ಏನಂದ್ರೆ ನಾವು ಮೊದಲನ 20 ದಿನ ವಾಕಿನ್ ಕಸ್ಟಮರ್ಸ್ಗೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಊಟ ಕೊಟ್ಟು ಅವ್ರು ಕೊಟ್ಟಿರೋ ಸಲಹೆ ತಗೊಂಡು ಪ್ರತಿಯೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅದೇ ಕಸ್ಟಮರ್ಸೇ ನಮಗೆ ಮಾರ್ಕೆಟಿಂಗ್ ಮಾಡಿ ಇವತ್ತು ನಾವು ಇಷ್ಟು ಫೇಮಸ್ ಆಗೋದಕ್ಕೆ ಕಾರಣ ಆಗಿದೆ. ಫಿಫ್ತ್ ಪಾಯಿಂಟ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಲರ್ನಿಂಗ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಜೆನ್ಯೂನ್ ಕಸ್ಟಮರ್ ಫೀಡ್ಬ್ಯಾಕ್ ನ ತಗೊಂತೀವಿ. ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಅವ್ರು ಕೊಡೋ ಪ್ರತಿಯೊಂದು ರಿವ್ಯೂಸ್ ನ ಸೀರಿಯಸ್ ಆಗಿ ತಗೊಂಡು ರೆಕ್ಟಿಫೈ ಮಾಡ್ಕೊಂತಾ ಇದೀವಿ. ಇದೇ ನಮ್ಮ ಯಶಸ್ವಿಗೆ ಮುಖ್ಯವಾದ ಕಾರಣ.